ಸೊ ಇದು ಮಧ್ಯದಲ್ಲಿ ಒಂದು ಮಾತನ್ನು ಹೇಳಿದ್ರಿ, ಈ ಒಂದು ಎರಡು ಬಣಗಳೇನಾಗಿದೆ ಭಾರತದ ಹೊರತುಪಡಿಸಿ ಆ ಒಂದು ಅಮೆರಿಕದ ಬಣದಲ್ಲಿ ಜಪಾನ್ ಸಪೋರ್ಟ್ ಕೊಟ್ಟಿರೋದಕ್ಕೆ, ಅಮೆರಿಕಾಗೆ ನೇರವಾಗಿ ಸಪೋರ್ಟ್ ಮಾಡಿರೋದಕ್ಕೆ ಏನಾದರೂ ಕಾರಣ ಇದೆಯಾ? ನಾವು ಸುಮ್ಮನೆ ಇತಿಹಾಸ ತೆಗೆದುಕೊಂಡ್ರೆ ಜಪಾನ್ ಮೇಲೆ ಒಂದು ಮೊಟ್ಟ ಮೊದಲ ಅಣುಬಾಂಬ್ ಹಾಕಿದ್ದೆ ಅಮೆರಿಕ. ಈಗ ಜಪಾನ್ ಸಪೋರ್ಟ್ ಮಾಡ್ತಾ ಇದೆ ಅಂದ್ರೆ ಬದಲಾದ ಸ್ಥಿತಿಗತಿನ ಗಮನಿಸಬಹುದು. ಬಟ್ ಇವತ್ತಿನ ಸ್ಥಿತಿಗೆ ಏನು ಕಾರಣ? ಏನಂದ್ರೆ ಇದೆ, ಜಪಾನು ಎರಡನೇ ಮಹಾಯುದ್ಧದಲ್ಲಿ ಆದ ಒಂದು ಇದಿದೆಯಲ್ಲ ಇಂಪ್ಯಾಕ್ಟ್, ಅದಕ್ಕಾದ ಆಘಾತದಿಂದ ಅದು ಮಾನಸಿಕವಾಗಿ ಹೊರಗಡೆನೆ ಬಂದಿಲ್ಲ. ಅದು ಆರ್ಥಿಕವಾಗಿ ಬಹಳಷ್ಟು ಅಭಿವೃದ್ಧಿ ಹೊಂದ್ಬಿಡ್ತು. ನಿಮಗೆ ಗೊತ್ತಿರಲಿ, ಈಗ ಒಂದು 30-35 ವರ್ಷಗಳ ಹಿಂದೆ, 3-3.5 ದಶಕಗಳ ಹಿಂದೆ ಅಮೆರಿಕವನ್ನು ಮೀರಿಸಿ ಜಪಾನು ಜಗತ್ತಿನ ಅತ್ಯಂತ ಪ್ರಬಲ ಆರ್ಥಿಕತೆ ಅಂದರೆ ನಂಬರ್ 1 ಆರ್ಥಿಕತೆ ಆಗುವ ಎಲ್ಲ ಸಾಧ್ಯತೆಗಳು ಇತ್ತು. ಆಯಿತಾ? ಇವಾಗಲೂ ನೋಡ್ಬೋದು, ಅಮೇರಿಕ, ಚೀನಾ, 3rd ಜಪಾನ್ ಇರೋದು. ಅಮೇರಿಕ 3.5 ದಶಕದ ಹಿಂದೆನೇ ಜಪಾನೇ ನಂಬರ್ 1 ಆಗುವ ಸಾಧ್ಯತೆಗಳಿತ್ತು. ಆಗ ಅಮೇರಿಕ ಅವ್ರನ್ನ ಟೇಬಲಿಗೆ ಕರೆಸ್ಕೊಂಡು ಹೇಳ್ತು, ಹಿಂಗೆ ಮಾಡಿದ್ರೆ ಆಗೋದಿಲ್ಲ, ನೀನು ನಂಬರ್ 1 ಆಗೋದು ಅದು ಹೆಂಗಾಗುತ್ತೆ? ಯಾಕೆ ಅಂದರೆ ಅದ್ರ ಹತ್ರ ಡಾಲರ್ ಇಲ್ಲ. ಈ ನಾನು ಆವಾಗಲೇ ಹೇಳಿದೆ, ಪೆಟ್ರೋ-ಡಾಲರ್ ನಕ್ಸಸ್ ಇದೆಯಲ್ಲ, ಇದೆಲ್ಲ ನಮ್ಮ ಹತ್ರ ಮೂಗ್ದಾರ ಇರೋದು, ಗಾಡಿ ಹೊಡಿತಾ ಇರೋದು ನಾನು, ನೀನು ಮಾಲೀಕ ಹೆಂಗಾಗ್ತೀಯಾ? ಸೊ ನಿನ್ನ ಹಣನ ನಮ್ಮ ಇದ್ರ ಮುಂದೆ ಅಂತ ಏನು ಹೇಳ್ತೀವಿ ಅದನ್ನು ಹೈ ಮಾಡು ಅಂತ. ಏನಾಗುತ್ತೆ, ಎರಡಕ್ಕೂ $1 ಇಷ್ಟು ಅಂತಿರುತ್ತಲ್ಲ, ಅದನ್ನ ನಿಂದು ಮೌಲ್ಯ ಚೂರು ಹೆಚ್ಚಿಸ್ಕೋ ಅಂತ ಹೇಳ್ತು. ಮೌಲ್ಯ ಹೆಚ್ಚಿಸ್ಕೊಂಡಾಗ ಎಕ್ಸ್ಪೋರ್ಟ್ಸ್ ಕುಸಿದಾಗ ದೇಶದ ಆರ್ಥಿಕತೆ ಇದಾಗುತ್ತೆ. ಅರ್ಥ ಆಯ್ತಾ? ಹಂಗೆ ಮಾಡ್ತು. ಆಮೇಲೆ ಅದು ನಿಮ್ಮ ಬಡ್ಡಿ ದರ ಇದೆಯಲ್ಲ ಅದನ್ನು 0 ಮಾಡಿಬಿಡು. ಆಯಿತಾ? ಅದು ಡಿಫ್ಲೇಷನ್ ಅಂತೀವಿ. ಇನ್ಫ್ಲೇಷನ್ ಅಂದ್ರೇನು? ಹಣದುಬ್ಬರ. ಒಂದು ಚೂರಾರು ಹಣದುಬ್ಬರ ಇರಬೇಕು. ಹಣದುಬ್ಬರ ತುಂಬ ಇಂಪಾರ್ಟೆಂಟು ದೇಹಕ್ಕೆ. ಡಿಫ್ಲೇಷನ್ ಅಂದರೆ ಏನಂದರೆ ನೋಡಿ, ಹಣದುಬ್ಬರ ಅನ್ನೋದನ್ನು, ಡಿಫ್ಲೇಷನ್, ಇನ್ಫ್ಲೇಷನ್ ಅನ್ನೋದನ್ನು ನಾನು ನಿಮಗೆ ಒಂದು ಸರಳವಾಗಿ ಹೇಳ್ತೀನಿ. ಇದು ದೇಹದಲ್ಲಿ ಸಕ್ಕರೆ ಇದ್ದ ಹಾಗೆ. ಇನ್ಫ್ಲೇಷನ್, ಹೈ ಇನ್ಫ್ಲೇಷನ್ ಅಂದರೆ ಹೈ ಶುಗರ್, ಒಳ್ಳೆಯದಲ್ಲ. ಬಟ್ ಇನ್ಫ್ಲೇಷನ್ ಇರಲೇಬೇಕು. ಬದುಕಬೇಕು ಅಂದರೆ ಮಿನಿಮಮ್ ಒಂದಷ್ಟು ಶುಗರ್ ಕರೆಕ್ಟ್ ಲೆವೆಲಲ್ಲಿ ಇರಲೇಬೇಕು. ಇನ್ಫ್ಲೇಷನ್ ಇಸ್ ರಿಕ್ವೈರ್ಡು. ಡಿಫ್ಲೇಷನ್ ಅಂದರೆ ಲೋ ಶುಗರು, ವೆರಿ ಡೇಂಜರಸ್ಸು. ಅದು ಇನ್ಫ್ಲೇಷನ್ಗಿಂತ ಕೆಟ್ಟದ್ದು ಡಿಫ್ಲೇಷನ್. ಸೊ ಅವ್ರು ಮಾಡಿದ ಕಾರಣ ಜಪಾನ್ನಲ್ಲಿ ಡಿಫ್ಲೇಷನ್ ಉಂಟಾಯಿತು. ಕಳೆದ 30 ವರ್ಷದಿಂದ ಜಪಾನ್ನಲ್ಲಿ ಆಲ್ಮೋಸ್ಟ್ 0 ಬಂದರು. ಆಲ್ಮೋಸ್ಟ್ ಆ ರೇಂಜಲ್ಲೇ ಬಂದರು. ಒಂದು 15-20 ವರ್ಷ ಅಂತೂ 0 ಇತ್ತು. ಏನು ಬಡ್ಡಿ ದರ. ಜನ ಏನು ಮಾಡೋಕ್ಕೆ ಶುರು ಮಾಡಿದ್ರು, ದೇ ಸ್ಟಾರ್ಟೆಡ್ ಅ ಗೇಮ್. ಅಲ್ಲಿರೋ ಸಾಹುಕಾರರು ಎಲ್ಲ ಅಂದರೆ ಬಡ್ಡಿ ಲೋನ್ ಕೊಡುವಂಥದ್ದು. ಬಡ್ಡಿ ಇಲ್ಲ, ಬ್ಯಾಂಕುಗಳೇ ಕೊಡುತ್ತೆ, ಬಡ್ಡಿನೇ ಇಲ್ಲ. ನಿಮ್ಗೆ ಯಾವುದೋ ಒಂದು ಪದಾರ್ಥ ಮಾರುತ್ತೆ, ಕಾರ್ ತಗೋ ಅಂತ, ಎಷ್ಟು 5 ಲಕ್ಷ ರೂಪಾಯಿದು ಅಂತ ಇಟ್ಕೊಳ್ಳಿ. ಕಾರ್ ತೊಗೊಂಡೋಗು 10 ತಿಂಗಳು 50,000 ಸಾವಿರ ಕಟ್ಕೊಂಡೋಗು, ಮುಗಿದೋಯ್ತು. ಬಡ್ಡಿನೇ ಇಲ್ಲ. ನಮ್ಮಲ್ಲಾಗಿದ್ರೆ 50,000 ಸಾವಿರ ಕಟ್ಟಬೇಕು. ಬ್ಯಾಂಕಿಗೆ ಹೇಗೆ ಲಾಭ ಆಗುತ್ತೆ? ಲಾಭ ಇಲ್ಲ, ಅದನ್ನೇ ಹೇಳೋದು. ಲಾಭ ಪ್ರಶ್ನೆನೇ ಇಲ್ಲ, 0 ಮಾಡಿಬಿಟ್ಟಿದೆ. ಬಡ್ಡಿ ದರನೇ ಇಲ್ಲ, ಲಾಭ ಎಲ್ಲಿಂದ? ನಾ ಹೇಳೋದಲ್ಲ, ಇನ್ನೂ ಬರ್ತೀನಿ ಕತೆಗೆ. ಸೊ ಇಲ್ಲಿ ತನಕ ಓಕೆ ಇತ್ತು. ಜನ ಏನು ಮಾಡಿದ್ರು, ವಾಟ್ ದೇ ಸ್ಟಾರ್ಟೆಡ್, ಅಯ್ಯೋ ಈಗ ಸಾಹುಕಾರರಾಗಿದ್ದಾರೆ, ಸಿಕ್ಕಾಪಟ್ಟೆ ಬಿಸ್ನೆಸ್ ಹಿಟ್ ಆಗಿದೆ, ಎಲ್ಲ ಆಗಿದೆ. ಬಟ್ ಏನು ಪ್ರಯೋಜನ? ಅವ್ರದ್ದು ಹಣ ದುಡಿತಾ ಇಲ್ವಲ್ಲ. ಸೊ ಅವ್ರು ಏನು ಮಾಡಿದ್ರು, ಅವ್ರ ಹತ್ರ ಇರೋ ದುಡ್ಡು ಒಂದು 5 ಲಕ್ಷ, ಬ್ಯಾಂಕಲ್ಲಿ ಒಂದು 5 ಲಕ್ಷ ತಗೊಂಡು 10 ಲಕ್ಷ ತಗೊಂಬಂದು ಅಮೇರಿಕದ ಡೆಟ್ ಬಾಂಡ್ನ ತಗೊಳ್ಳೋರು. ಡೆಟ್ ಬಾಂಡ್ 3.5%, 4% ಎಲ್ಲ ಬಡ್ಡಿ ಕೊಡೋರು. ಡಾಲರ್ ಮೇಲೆ ನಂಬಿಕೆ ಇತ್ತು ಜನಕ್ಕೆ. ನಾನು 30 ಇಯರ್ಸ್ ಬ್ಯಾಕ್ ಅಂತ ಹೇಳ್ತಿದ್ದೀನಿ. ಇಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬರೋದು, ಅವ್ರಿಗೆ 4-5% ಬರೋರು. ಏನು ಮಾಡಿದೆ? ನಿಮ್ಮ ದುಡ್ಡೇ ಅಲ್ಲ. ನೀವು ಯಾರ ಹತ್ರ ಸಾಲ ತಗೊಂಡಿದ್ದೀರಾ, ಕೊಡ್ತೀನಿ ಬಿಡು, ಬ್ಯಾಂಕು ನಿಮ್ಮನ್ನು ಕೇಳಲ್ಲ. ಈ ಥರ ಇವತ್ತು ಅಮೇರಿಕಾಗೆ ಸಾಲ ಕೊಟ್ಟಿರುವ ದೇಶಗಳ ಪಟ್ಟಿಯಲ್ಲಿ ಪ್ರಪ್ರಥಮವಾಗಿ ಬಂದಿಲ್ಲದು ಜಪಾನ್. ಈ ಥರ ಅಲ್ಲಿಂದ ತೊಗೊಂಬಂದು ಕೊಟ್ಟು ಹಾಕಕ್ಕೆ ಶುರು ಮಾಡಿದ್ರು. ಈ ಯುದ್ಧದ ಕಾರಣದಿಂದ ಎಲ್ಲ ನೋಡಿದ್ರೆ ಈಗ ಕಳೆದ 1 ತಿಂಗಳಲ್ಲಿ ಯಾವ ಮಟ್ಟದ ಬದಲಾವಣೆಗಳಾಗಿದೆ ಅಂದರೆ, ಈಗ ಅಲ್ಲಿ 1.8 ಇದೆ ಬಡ್ಡಿ ರೇಟ್ ಆಗಿದೆ. ಜಪಾನಲ್ಲಿ 0 ಇದ್ದಿದ್ದು 1.8 ಇವತ್ತು ಲೆಂಡಿಂಗ್ ರೇಟ್ ಅಂತ ಹೇಳ್ತೀವಿ ನಾವು ಇದನ್ನು. ಅದು ಈಗ ನೀವು ಒಳಗಡೆ ಹೋಗಿ ನೋಡಿದ್ರೆ ಇಂಟರ್ನಲ್ ರೆಂಡಿಂಗ್ ರೇಟ್ ಅಂತ ನಾವೇನು ಹೇಳ್ತೀವಿ ಅದೆಲ್ಲ ಇನ್ನೂ 0.6, 0.7 ಇದೆ. ಜನಕ್ಕೆ ಕೊಡೋದಿದೆಯಲ್ಲ ಅದು 1.76, 1.8 ತನಕ ಬಂದಿದೆ ಇವತ್ತು, 1.8 ತನಕ. ಸೊ ಇಲ್ಲಿ ಈಗ ಗೇಮು ಚೇಂಜ್ ಆಗೋಯ್ತು. ಏನು ಗೇಮ್ ಚೇಂಜ್ ಆಗೋಯ್ತು? ಈ ಬಾಂಡ್ನ ಯಾರು ತಗೋತಾ ಇಲ್ಲ. ನಿಮ್ಮ ಹತ್ರ ಆಲ್ರೆಡಿ ಇಷ್ಟು ಬಾಂಡ್ ಬಿದ್ದಿದೆ. ಈ ಬಾಂಡ್ ಮಾರಕ್ಕೆ ಹೋದ್ರೆ ಯಾರು ತಗೋತಾರೆ ಇವತ್ತು? ಜಪಾನ್ ಎಲ್ಲಿ ಇರುವಂತ ಬಾಂಡ್ಗಳನ್ನ ಯಾರು ತಗೋ, ಜಪಾನು ಅಥವಾ ಜಪಾನಿಯರು, ಸಾಹುಕಾರ ಜಪಾನಿಯರು ತಂದಿಟ್ಟಿರೋದು. ಈಗ ನೀವು ಜಪಾನವರು, ನೀವೇನು ಮಾಡಿದ್ದೀರಾ, ಬ್ಯಾಂಕಿಂದ ಒಂದು 50 ಕೋಟಿ ಸಾಲ ತಗೊಂಡಿದ್ದೀರಾ, ತಗೊಂಬಂದು ಇಲ್ಲಿ ಹಾಕ್ಬಿಟ್ಟಿದ್ದೀರಾ. ಇಷ್ಟು ದಿನ ಬಡ್ಡಿ ಬಂತು ತಿನ್ಕೊಂಡು ನೀವು ಮಜ್ಜಾ ಮಾಡ್ಕೊಂಡು ಇದ್ಬಿಟ್ರಿ. ಈಗ ಅಲ್ಲಿ 1.8 ಆಗೋಯ್ತು ಬಡ್ಡಿ. ಇಲ್ಲಿ ಇವ್ರಿಗೆ ಬಡ್ಡಿ ಕೊಡೋಕ್ಕೂ ದುಡ್ಡಿಲ್ಲ ಅಮೇರಿಕಾ ಹತ್ರ, ಸಾಲಕ್ಕೂ ವಾಪಸ್ ಕೊಡೋಕ್ಕೆ ದುಡ್ಡಿಲ್ಲ. ಈಗ ಇವ್ರ ಪರಿಸ್ಥಿತಿ ಬಿಗಡಾಯಿಸ್ಬಿಡ್ತು. ನೀವು ಯಾರಿಗೆ ಕೊಟ್ಟಿದ್ರಿ ದುಡ್ಡು, ಅವರು ಈಗ ನೀವು ಅಲ್ಲಿ ಬಡ್ಡಿ ಕಟ್ಟಬೇಕು 1.8.
ಮಜಾ ನೋಡಿ. ಈಗ ನೀವು ಇದನ್ನು ಮಾರಬೇಕೀಗ. ಈಗ ನೋಡಿ ಯಾಕೆ ಹಿಂಗಾಗುತ್ತೆ ಅಂದರೆ, ಈ ಇರಾನ್ ಯುದ್ಧ ಆಗಿದ ತಕ್ಷಣ 95% ಆಫ್ ದ, ಈಗ ಇನ್ನೊಂದು ವಿಷಯ ಗೊತ್ತಿರಲಿ ನಿಮಗೆ, ಜಪಾನಲ್ಲಿ ಯಾವುದೇ ರಿಸೋರ್ಸಸ್ ಇಲ್ಲ, ಯಾವುದೇ ಸಂಪನ್ಮೂಲಗಳು ಇಲ್ಲ. ಓಕೆ, ನೈಸರ್ಗಿಕ ಸಂಪನ್ಮೂಲಗಳು ಜಪಾನ್ನಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ಇಲ್ಲಿಂದ ಎನರ್ಜಿ ಅದು ಮಾಡಿಕೊಂಡು ಅವರ ಟೆಕ್ನಾಲಜಿ, ಇನ್ನೊಂದು ಕಾರು ಮತ್ತೊಂದು ಎಲ್ಲ ಕಡೆಯಿಂದ ತರಿಸ್ಕೊಂಡು ಅದನ್ನು ಮಾಡಿ ಎಕ್ಸ್ಪೋರ್ಟ್ ಮಾಡೋದು, ಅದರಿಂದನೇ ಅವ್ರ ಜೀವನ ನಡೀತಾ ಇರೋದು. ಇಟ್ಸ್ ಅ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ದೇಶ. ಇಡೀ ದೇಶದ ಆರ್ಥಿಕತೆ ನಿಂತಿರೋದೇ ಎಕ್ಸ್ಪೋರ್ಟ್ ಮೇಲೆ. ಉತ್ಪತ್ತಿ ಮಾಡಬೇಕು, ಬೇರೆಯವ್ರಿಗೆ ಮಾರಬೇಕು, ಅದ್ರ ಮೇಲೆ ಅವ್ರು ನಿಂತಿರೋದು. ಅದನ್ನು ಉತ್ಪತ್ತಿ ಮಾಡಬೇಕು ಅನ್ನೋಕ್ಕೆ, ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಎನರ್ಜಿ ಬೇಕು. 95% ಎನರ್ಜಿ ಬರೋದೇ ಈ ಕಡೆಯಿಂದ. ಇವಾಗ ಇಲ್ಲಿ ಇದಾಗೋಯ್ತು ಅಂತಂದರೆ, ಯುದ್ಧ ಆಗಿ ಇಲ್ಲಿ ಕಚ್ಕೊಂತು ಅಂತಂದರೆ ಜಪಾನ್ ಕುಸಿತ ಆಗುತ್ತೆ. ಅಲ್ಲಿರೋ ಜನ ಏನು ಮಾಡ್ತಾರೆ, ದೇ ಸ್ಟಾರ್ಟ್ ಸೆಲ್ಲಿಂಗ್ ದೇರ್ ಬಾಂಡ್ಸ್. ಎಲ್ಲ ಡಾಲರಲ್ಲಿ ಇಟ್ಟಿರೋ ಬಾಂಡ್ನ ಮಾರಕ್ಕೆ ಶುರು ಮಾಡ್ತಾರೆ. ಸರಿ, 50 ಕೋಟಿ ಬಾಂಡು ನಾನು ತಗೊಳ್ಳಲ್ಲಪ್ಪ ಅಂತಾರೆ. ಇನ್ನೊಬ್ಬ ಯಾವ ಸಾಹುಕಾರ ಬರ್ತಾರೆ, 40 ಕೋಟಿಗೆ ಕೊಡ್ತೀಯಾ, ತಗೊತೀನಿ ಅಂತಾನೆ. ಡಿಸ್ಕೌಂಟೆಡ್ ಅದನ್ನ ಹೇಳೋದು, ಡಿಸ್ಕೌಂಟೆಡ್ ಪ್ರೈಸಲ್ಲಿ. ಆಯ್ತಪ್ಪ 40 ಕೋಟಿನ ಸರಿ ತಗೋ ಅಂತ ಕೊಟ್ಬಿಟ್ಟು ಅವತ್ತೆಲ್ಲ ಲಾಭ ಮಾಡಿದ್ನ 40 ಕೋಟಿಗೆ ಮಾಡ್ತಾರೆ. ಸೊ ಆಗೇನಾಗುತ್ತೆ, ಡಾಲರ್ ಮೌಲ್ಯ ಕುಸಿತ ಹೋಗುತ್ತೆ. ನಿಮ್ಮ ದ ವ್ಯಾಲ್ಯೂ, ಗೌರಿ ಶಕ್ಕಿ ಅಂತಿರೋ ಒಂದಿರುತ್ತೆ, ಅದು 100 ರೂಪಾಯಿದನ್ನು 200 ರೂಪಾಯಿಗೆ ಮಾರ್ತಾ ಇರ್ತೀರ ನೀವು. ಈಗ ಅದನ್ನು 80 ರೂಪಾಯಿ ಕೇಳ್ತಾರೆ ಅಂದರೆ ನಿಮ್ಮ ಮುಖ ಬೆಲೆ, ನಿಮ್ಮ ಫೇಸ್ ವ್ಯಾಲ್ಯೂ ಕುಸಿತ ಆಯಿತು ಅಂತ. ಡಾಲರ್ ವ್ಯಾಲ್ಯೂ ಕುಸಿತ ಹೋಗುತ್ತೆ ಹಾಗೆ. ಸೊ ಈಗ ನೋಡಿ ಜಪಾನ್ ಏನಾಗುತ್ತೆ, ಅದಕ್ಕೆ ಅವ್ರು ಏನು ಮಾಡ್ತಾರೆ, ಈ ಥರ ಆಗೋಕ್ಕೆ ಅವ್ರು ಜಪಾನು ತನಗಿಷ್ಟ ಇದೆಯೋ ಇಲ್ವೋ ತನ್ನಲ್ಲಿರುವ ಬಾಂಡ್ಗಳನ್ನ ಮಾರಲೇಬೇಕು. ಯಾಕೆ ಮಾರಬೇಕು? ನಿಮ್ಮ ಹತ್ರನೇ ದುಡ್ಡಿಲ್ವಲ್ಲ. ಈಗ ನಿಮ್ಮದು ಇಡೀ ಮಾರ್ಕೆಟು, ನಿಮ್ಮ ದೇಶ ನಿಂತಿರೋದೇ ಎಕ್ಸ್ಪೋರ್ಟ್ ಮೇಲೆ. ನಿಮ್ದು ಇಲ್ಲಿ ವ್ಯತ್ಯಯ ಆಗಿದ ತಕ್ಷಣ ನೀವು ಜೀವನ ನಡೆಸೋಕ್ಕೆ ದುಡ್ಡಿಲ್ಲ. ಅಯ್ಯೋ ಇಷ್ಟೊಂದು ಕೂಡಿಟ್ಟಿದ್ದೀನಿ, ಇಷ್ಟೊಂದು ಸಾಲ ಕೊಟ್ಟಿದ್ದೀನಲ್ಲ, ಕೊಟ್ಟವ್ರ ಹತ್ರ ವಾಪಸ್ ಇಸ್ಕೊಳ್ಳೋಣ ಅಂತ ನೀವು ವಿಲ್ ಸ್ಟಾರ್ಟ್ ಸೆಲ್ಲಿಂಗ್ ಯುವರ್ ಬಾಂಡ್ಸ್. ಆದರೆ ಅವನ ಹತ್ರ ದುಡ್ಡಿಲ್ಲ, ಅವಾಗ ನೀವು ಡಿಸ್ಕೌಂಟ್ ಹೋಗಬೇಕು. ಅರ್ಥ ಆಯ್ತಲ್ಲ ಗೇಮ್ ಇವಾಗ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅದನ್ನು ತೋರ್ಪಡಿಕೆಗೆ ನೋಡಿಯಪ್ಪ ನಾನು ಏನೂ ಮಾಡೋಕ್ಕಾಗಲ್ಲ. ಅವಾಗ ಅಮೆರಿಕಾಗೆ ಜಪಾನ್ ಮೇಲೆ ತಿರ್ಗಾ ಕೋಪ ಬರುತ್ತೆ. ನೋಡು ನೀನು ಹೋಲ್ಡ್ ಮಾಡೋಕ್ಕಾಗಲ್ವಾ, ಡೆಡ್ ಬಾಂಡ್ ಎಲ್ಲ ಮಾರ್ತಾ ಇದೆಯಾ, ನನ್ನ ಫೇಸ್ ವ್ಯಾಲ್ಯೂ ಕೆಳಗಡೆ ಹೋಗ್ತಾ ಇದೆ, ಡೋಂಟ್ ಸೆಲ್ ದ ಡೆಡ್ ಬಾಂಡ್ಸ್ ಅಂತ ಹೇಳುತ್ತೆ. ಇಫ್ ಐ ಡೋಂಟ್ ಸೆಲ್ ದ ಡೆಡ್ ಬಾಂಡ್ಸ್ ಹೌ ಕ್ಯಾನ್ ಐ ಸರ್ವೈವ್ ಅಂತ ಜಪಾನ್ ಕೇಳುತ್ತೆ. ಸೊ ಇಂಥದ್ದೆಲ್ಲ ನಾಳೆ ಉದ್ಭವ ಸೃಷ್ಟಿ ಆಗುವಂಥ ಸನ್ನಿವೇಶ. ಅದಕ್ಕೆ ಜಪಾನ್ ಏನು ಮಾಡಿದೆ, ಅದು ಬುದ್ಧಿವಂತ ದೇಶ ಅಲ್ಲದೆ ಅದು ಇನ್ನೂ ಆ ಒಂದು ಇದಿದೆಯಲ್ಲ, ಆ ಒಂದು ಶಾಕು, ಎರಡನೇ ಮಹಾಯುದ್ಧದಲ್ಲಿ ಆದ ಶಾಕು, ಅದರಿಂದ ಈಚೆ ಬಂದಿಲ್ಲ. ಅದಕ್ಕೆ ಅದು ಏನು ಮಾಡ್ತಿದೆ, ಮೊದಲೇ ಹೇಳ್ತಾ ಇದೆ ನಾನು ಐ ಆಮ್ ವಿತ್ ಅಮೇರಿಕಾ ಅಂತ ಹೇಳಿ. ನೋಡು ನಾನು ನಿಂಗೆ ಸಪೋರ್ಟ್ ಮಾಡಿದ್ದೀನಿ, ಬಟ್ ಏನು ಮಾಡಲಿ, ನನ್ನ ಹತ್ರ ಇವತ್ತು ದುಡ್ಡೇ ಇಲ್ಲ, ಹಾಗಾಗಿ ನಾನು ಈ ಬಾಂಡ್ನ ಮಾರಲೇಬೇಕು, ಅರ್ಥ ಮಾಡ್ಕೋ ಅಂತ ಅವ್ರಿಗೆ ಹೇಳ್ಬೋದು ಅವಾಗ. ಸೊ ಇಟ್ಸ್ ಅ ಗೇಮ್ ಪ್ಲ್ಯಾನ್. ಅದಕ್ಕೆ ಬಿಫೋರ್ ಸೆಲ್ಲಿಂಗ್ ದಿಸ್, ಎರಡು ಕಡೆಯಿಂದಲೂ ಮುಖ ಕೆಡಿಸ್ಕೊಳ್ಳೋಕೆ ಮುಂಚೆ ಐ ಆಮ್ ವಿತ್ ಯು, ಬಟ್ ನಾನು ಈ ವಿಧಿ ಇಲ್ಲ, ಇದನ್ನು ನಾನು ಇವತ್ತು ಮಾರಲೇಬೇಕು, ಇಲ್ದಿರ ನೀನೇ ಏನನ್ನ ಮಾಡೋ ನಂಗೆ ಗೊತ್ತಿಲ್ಲ, ಹೌ ಕ್ಯಾನ್ ಯು ನೋ ಸಪೋರ್ಟ್ ಮೀ, ನಾನು ಹಿಂಗೆ ಸಪೋರ್ಟ್ ಮಾಡ್ತೀನಿ, ಐ ಆಮ್ ವಿತ್ ಯು ಮೊದಲೇ ಹೇಳ್ಬಿಟ್ಟಿದ್ದೀನಿ. ಬಟ್ ನಾನು ಇವಾಗ ಏನು ಮಾಡಲಿ, ನನ್ನ ಮನೆ ನಡೆಸಬೇಕು ಅಂದರೆ ಇದು ಮಾರಬೇಕು, ನಂಗೆ ದುಡ್ಡು ಬೇಕು. ಸೊ ಇಂಥ ಒಂದು ನಾಳೆ ಬರುವಂತಹ ದಿನಕ್ಕೋಸ್ಕರ ಜಪಾನ್ ಈಗ ಆಲ್ರೆಡಿ ಈ ರೀತಿಯ ಒಂದು ಗೇಮ್ ಪ್ಲಾನ್ನ ರೆಡಿ ಮಾಡ್ಕೊಂಡಿದೆ. ಎಲ್ಲರೂ ಅನ್ಕೊತಾರೆ ಜಪಾನ್ ಸುಸ್ಥಿರವಾಗಿದೆ ಎಲ್ಲ ಅಂತ. ಜಪಾನ್ ಆರ್ಥಿಕತೆ ಇವಾಗ ಕೂತಿರೋದು ಅಮೆರಿಕದ ಆರ್ಥಿಕತೆ ಮೇಲೆ. ಹೆಂಗೆ ಅಂದರೆ ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ನಾನೇನೋ ದೊಡ್ಡ ಸಾಹುಕಾರ, ನಾನು ಸಖತ್ತಾಗಿ ಗೌರೀಶ್ವರಿಗೆ ಸಾಲ ಕೊಟ್ಬಿಟ್ಟಿದ್ದೀನಿ. ಓಕೆ, ನಾನು ಎಷ್ಟೇ ದೊಡ್ಡ ಸಾಹುಕಾರ ಇರ್ಬೋದು, ಈಗ ಗೌರೀಶ್ವರ್ ಫೇಲ್ ಆಗ್ಬಿಟ್ರು ಅಂದರೆ ಗೌರೀಶ್ವರ್ ಇಷ್ಟು ದಿನ ಬಡ್ಡಿ ಕೊಡ್ತಾಯಿದ್ರು, ವರಿ ಮಾಡಬೇಡ ಅಂತ. ಆಮೇಲೆ ಕಾಲಕ್ಕೆ ಒಂದೊಂದು ಕೋಟಿನೂ ವಾಪಸ್ಸು ಕೊಡೋರು. ಅಸಲು ಒಂದು 100 ಕೋಟಿ ಕೊಟ್ಬಿಟ್ಟಿದ್ದೀನಿ ಆಯಿತಾ. ಬಡ್ಡಿ ಏನೋ 100 ಕೋಟಿ ಚೆನ್ನಾಗೂ ಕೊಡ್ತಾಯಿದ್ರಿ, ಹೇಳ್ದಷ್ಟು 4% ಕೊಡ್ತಿದ್ರಿ, ಜೊತೆಗೆ 1 ಕೋಟಿನೋ 2 ಕೋಟಿನೋ ಅಸಲು ತಗೊಳಪ್ಪ ಅಂತಾನು ಕೊಡ್ತಿದ್ರಿ, ಅದು ನಡೀತಾ ಇತ್ತು. ನೀವೇನು ಮಾಡ್ತಿದ್ರಿ, 10 ಕೋಟಿ ವಾಪಸ್ ಕೊಟ್ಟಿರ್ತಿದ್ರಿ, ತಿರುಗಿ ಇನ್ನೊಂದು ಸರಿ ಬಂದು ನೋಡೋ ನನಗೆ ಇನ್ನೊಂದು ಸರಿ ಬೇಕಾಗಿದೆ ಕೊಟ್ಟಿರು ಅಂತ ನಾನು 20 ಕೋಟಿ ತಿರುಗಿ ಕೊಡ್ತಿದ್ದೆ. ಕೊಡ್ತಾರೆ ಗೌರೀಶ್, ಬಡ್ಡಿ ಕೊಡ್ತಿದ್ದಾರೆ, ಅಸಲು ಒಂದು 10 ಕೋಟಿ ವಾಪಸ್ ಕೊಟ್ಟಿದ್ರು ಅಂತ. ಸೊ ಈ ರೊಟೇಷನಲ್ಲಿ ಒಂದು 100 ಕೋಟಿ ಯಾವಾಗಲೂ ಇರುತ್ತೆ. ಈಗ ಗೌರೀಶ್ ಅವ್ರಿಗೆ ಏನೋ ಆಯಿತು, ಗೌರೀಶ್ ಅವ್ರದ್ದು ಆರ್ಥಿಕ ಸ್ಥಿತಿ ಸರಿ ಇಲ್ಲ, ನೀವು ಕುಸಿದು ಬಿದ್ದರೆ ನನ್ನ ಗತಿ ಏನು? ಸೊ ಹಂಗೆ ನೀವು ನನ್ನನ್ನು ಉಳಿಸ್ಕೊಳ್ಳೇಬೇಕು. ಅದಕ್ಕೆ ನಾನು ಇವಾಗ ಮುಕ್ತವಾಗಿ ಆಮ್ ವಿತ್ ಗೌರೀಶ್ ಅಂತ. ಗೌರೀಶ್ ಅವ್ರು ಯಾವುದೇ ಥರದಲ್ಲೂ ಅಮೆರಿಕ ಸೋಲೋದು ಈಗ ಜಪಾನ್ಗೆ ಆಗಲ್ಲ. ಜಪಾನ್ ಸರ್ವೈವಲ್ಲು ಡಿಪೆಂಡ್ಸ್ ಆನ್ ಅಮೆರಿಕ ಅಂತ ಒಂದು ಸ್ಥಿತಿ ಉತ್ಪನ್ನ ಆಗಿದೆ. ಬೇರೆ ಬೇರೆ ದೇಶಗಳಿಗೂ ಎಲ್ಲ ಅದೇ ಥರನೇ ಇಂಟರ್ ರಿಲೇಟೆಡ್. ಈಗ ಅಮೆರಿಕದ ಡೆಟ್ ಬಾಂಡ್ಗಳನ್ನು ಕೊಂಡ್ಕೊಂಡಿರೋದ್ರಲ್ಲಿ ಚೈನಾನು ಯಾತಕ್ಕೆ ಆ ಮಟ್ಟದಲ್ಲಿ ಯುದ್ಧಕ್ಕೆ ಬರ್ತಿಲ್ಲ ಅಂದರೆ, ಈಗ ಆಲ್ರೆಡಿ ಚೈನಾ ಅದು ಡಂಪ್ ಮಾಡೋಕ್ಕೆ ಶುರು ಮಾಡಿದೆ. ಅಮೆರಿಕದ ಡೆಟ್ ಬಾಂಡ್ಗಳನ್ನ ಜಪಾನು, ಚೈನಾ, ಭಾರತನೂ ಕೊಂಡ್ಕೊಂಡಿದೆ. ಭಾರತ 10ನೇ ಸ್ಥಾನದಲ್ಲಿದೆ. ಭಾರತ ದೇಶನೂ ಕೊಂಡ್ಕೊಂಡಿರುತ್ತೆ, ಸರ್ಕಾರನೂ, ಇಲ್ಲಿಯ ಜನ ಕೊಂಡ್ಕೊಂಡಿರ್ತಾರೆ. ಒಟ್ಟಾರೆ ಇದೇನು ಬರೀ ಸರ್ಕಾರನೇ ಕೊಂಡ್ಕೋಬೇಕು ಅಂತಿಲ್ಲ. ಈಗ ನೀವು ದುಡ್ಡಿದ್ರೆ ನೀವು ಅಮೆರಿಕನ್ ಡೆಟ್ ಬಾಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ರೂಟ್ಸ್ ಇರ್ತವೆ, ಥ್ರೂ ದಟ್ ರೂಟ್ ಯು ಕ್ಯಾನ್ ಇನ್ವೆಸ್ಟ್ ಇನ್ ಅಮೆರಿಕನ್ ಇದು ಡೆಟ್ ಬಾಂಡ್ಸಲ್ಲಿ ಹಾಕ್ಬೋದು ನೀವು, ಅದೇನು ತೊಂದರೆ ಇಲ್ಲ. ಭಾರತದಲ್ಲೂ ಡೆಟ್ ಬಾಂಡ್ಸ್ ಸರ್ಕಾರನೇ ಹೊರಡಿಸ್ತದೆ.
ನಮ್ಮಲ್ಲಿ ಅದ್ರ ಬಗ್ಗೆನೂ ನಿಮ್ಮ ಹತ್ರ ಮಾತಾಡಿದ್ದೀನಿ. GOI ಗೌರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸ್ ಅಂತ ಹೊರಡಿಸುತ್ತೆ. ಅವುಗಳ ಮೇಲೆ ನಾವು ಇನ್ವೆಸ್ಟ್ ಮಾಡ್ಬೋದು. ಹಾಗೆ ಅಮೆರಿಕ ಅಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು. ಹಾಗೆ ಅಮೆರಿಕ, ನಮ್ಮ ಭಾರತ ದೇಶ 10ನೇ ಸ್ಥಾನದಲ್ಲಿ ಬರ್ತಾ ಇದೆ. 1ನೇ ಸ್ಥಾನದಲ್ಲಿ ಜಪಾನ್ ಕೂತಿದೆ, ಚೈನಾ ಇದೆ, ಆ ಥರದ್ದೆಲ್ಲ ಇದೆ. ಹೀಗಾಗಿ ಒಂದು ಕುಸಿತ ಇದು ಇಂಟರ್ಲಿಂಕ್ಡ್. ಇವತ್ತು ನಾವು ಎಂಥ ವ್ಯವಸ್ಥೆ ಕಲ್ಪಿಸ್ಕೊಂಡಿದ್ದೀವಿ ಅಂದರೆ, ಒಬ್ಬನ ಕುಸಿತ ಇನ್ನೊಬ್ಬನ ಕುಸಿತ ಪಕ್ಕ. ಇಟ್ ಈಸ್ ಸೋ ಇಂಟರ್ ರಿಲೇಟೆಡ್. ನಾನು ಬಿದ್ದರೆ ನೀವು ಬೀಳ್ತೀರಿ, ನೀವು ಬಿದ್ದರೆ ಇವ್ನು ಬೀಳ್ತಾನೆ, ಇವ್ನು ಬಿದ್ದರೆ ಇವ್ನು ಬಿದ್ದೇ ಬೀಳ್ತಾರೆ. ಇವನಿಗೂ ನೇರ ಸಂಬಂಧ ಇಲ್ಲ, ಬಟ್ ಎಲ್ಲೆಲ್ಲೋ ಇಂಟರ್ಲಿಂಕ್ ಆಗಿ ಅವ್ನು ಯಾರೋ ಬಿದ್ದರೆ ಇಲ್ಲಿ ಇವನು ಬಿದ್ದಿರ್ತಾನೆ. ಎಕ್ಸಾಕ್ಟ್ಲಿ. ಈ ಥರ ಒಂದು ಇವತ್ತು ನಮ್ಮ ಆರ್ಥಿಕವಾಗಿ ಅಷ್ಟೊಂದು ನಾವು ಇಂಟರ್ ಡಿಪೆಂಡೆನ್ಸಿ ಕಲ್ಪಿಸ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಇವತ್ತು ಬೇಕೋ ಬೇಡವೋ ಜಪಾನು ನಾನು ನಿನ್ನೊಂದಿಗೆ ಇದ್ದೀನಿ ಅಂತ ಹೇಳಲೇಬೇಕು, ಹೇಳಿದೆ. ಸೊ ಹೀಗಾಗಿ ಪೂರ್ಣ ಪ್ರಮಾಣದ ಯುದ್ಧ ಯಾರಿಗೂ ಬೇಕಿಲ್ಲ. ನಿಜ ಹೇಳಬೇಕು ಅಂದರೆ ಅಮೆರಿಕ, ಇಸ್ರೇಲು ಅಂತ 1-2-3 ದೇಶಗಳಿಗೆ ಬಿಟ್ಟು, ಮತ್ತು ಇವಾಗ ಕೆಣಕಿರೋದ್ರಿಂದ ಇರಾನು, ಅವ್ರುಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಪೂರ್ಣ ಪ್ರಮಾಣದ ಯುದ್ಧ ನಿಜಕ್ಕೂ ಬೇಕಿಲ್ಲ. 2 ವಿಚಾರಗಳನ್ನ ಮಾತಾಡಿದ್ವಿ. ಮೊದಲನೇ ಜಿಯೋ ಪಾಲಿಟಿಕ್ಸ್ ಅಂದರೆ ಒಟ್ಟಾರೆ ಯುದ್ಧದ ಸ್ಥಿತಿಗತಿ. ಎರಡನೇದು ಒಂದು ಕೇಸ್ ಸ್ಟಡಿ ತುಂಬ ಚೆನ್ನಾಗಿ ಹೇಳಿದರು ಜಪಾನ್ದು. ಅದು ಕೇವಲ ಜಪಾನಿಗೆ ಮಾತ್ರ ಸೀಮಿತ ಅಲ್ಲ, ಅದು ಬಹಳಷ್ಟು ದೇಶಗಳಿಗೆ ಅಪ್ಲೈ ಆಗುವಂಥ ಥಿಯರಿನ ನಮ್ಮ ರಂಗಸ್ವಾಮಿ ಸರ್ ಹೇಳಿದರು. ಜೊತೆಗೆ ಒಂದು ಮಾರಲ್ ಆಫ್ ದ ಸ್ಟೋರಿ ಅಂತಂದರೆ ಇನ್ವೆಸ್ಟ್ ಮಾಡೋಕ್ಕೆ ಕೂಡ ಸರಿಯಾದ ಸಮಯ ಅಂತ. ಅಂದರೆ ಗೋಲ್ಡ್ ಇರಬಹುದು, ಅಥವಾ ಅದು ಸಿಲ್ವರ್ ಇರಬಹುದು, ಅಥವಾ ಸ್ಟಾಕ್ ಇರ್ಬೋದು, ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥದ್ದು, ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂಥದ್ದು. ಸೊ ಆದರೆ ಒಂದೇ ಒಂದು ನನಗನ್ಸೋದಂದರೆ, ಯಾರೆಲ್ಲ ದೂರದೃಷ್ಟಿ ಇಟ್ಕೊಂಡು ಇನ್ವೆಸ್ಟ್ ಮಾಡಿದರೆ ಅವ್ರಿಗೇನೂ ಸಮಸ್ಯೆ ಇಲ್ಲ. ಆದರೆ ಇಂಟ್ರಾಡೇ ಮಾಡುವಂಥವ್ರಿಗೆ ಮಾತ್ರ ಸಮಸ್ಯೆ ಆಗುತ್ತೆ. ಯಾಕಂದರೆ ಇವಾಗ ಹೇಳೋಕ್ಕದು ಇದು ತೀರಾ ಅನಿಶ್ಚಿತ ಸಮಯ. ಒಂದು ದಿನದಲ್ಲೇ ಮೇಲೂ ಹೋಗುತ್ತೆ, ಕೆಳಗೂ ಬರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ನೋಡ್ಕೋಬೇಕು. ಇಟ್ ಈಸ್ ಡೇಂಜರಸ್. ಟ್ರೇಡಿಂಗ್ ಈಸ್ ಆಲ್ವೇಸ್ ನಾರ್ಮಲ್ ದಿನಗಳಲ್ಲೇ ಡೇಂಜರಸ್ಸು, ಇವತ್ತಿನ ದಿನದಲ್ಲಿ ಅಲ್ಟ್ರಾ ಡೇಂಜರಸ್. ಎಸ್ ಸರ್, ರಂಗಸ್ವಾಮಿ ಸರ್ ತುಂಬ ಧನ್ಯವಾದ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ಈ ವಿಚಾರಗಳು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ಕಾರ. ರಂಗಸ್ವಾಮಿಯವ್ರ ಜೊತೆ ಮಾತಾಡಿದ ವಿಡಿಯೋ ನಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಹೇಳಬೇಕಾದೇನೆಂದರೆ, ರಂಗಸ್ವಾಮಿಯವರ ಪುಸ್ತಕಗಳ ಕುರಿತಾಗೇನೋ ಸಾಕಷ್ಟು ಸಲ ಮಾತಾಡಿರ್ತೀವಿ. ಅವರ ಬಹುತೇಕ ಅಥವಾ ಎಲ್ಲ ಪುಸ್ತಕಗಳ ಆನ್ಲೈನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇತ್ತೀಚೆಗೆ ನಾವು ಲಾಸ್ಟ್ ಮಾತಾಡಿದ್ದು ಡೆತ್ ಫೋಲ್ಡರ್ ಬಗ್ಗೆ. ಆ ಪುಸ್ತಕನ ಖಂಡಿತ ಓದಿಲ್ಲ ಅಂದರೆ ದಯವಿಟ್ಟು ಓದಿ. ಆ ವಿಡಿಯೋ ತುಂಬ ಜನ ನೋಡಿದ್ದಾರೆ. ನೀವು ನೋಡದೇ ಇದ್ದರೆ ಅದನ್ನು ಕೂಡ ನೋಡಿ. ಆ ವಿಡಿಯೋ ಲಿಂಕ್ ಕೂಡ ಹಾಕಿರ್ತೀನಿ, ಮತ್ತು ಪುಸ್ತಕದ ಆನ್ಲೈನ್ ಲಿಂಕ್ ಕೂಡ, ಬೈಯಿಂಗ್ ಲಿಂಕ್ ಕೂಡ ಹಾಕಿರ್ತೀನಿ. ಆಸಕ್ತರು ಅದನ್ನು ಖರೀದಿ ಮಾಡಿ ಅಂತ ಹೇಳ್ತಾ, ಯಾಕೆಂದರೆ ಒಂದು ವಿಡಿಯೋ ನೋಡೋದ್ರ ಮೂಲಕ ಒಂದಷ್ಟು ನಾಲೆಜ್ ನಿಮಗೆ ಬರಬಹುದು, ಆದರೆ ನಿಮಗೆ ಇನ್ನೊಂದಷ್ಟು ಫಂಡಮೆಂಟಲ್ಸ್, ಒಂದು ವಿಸ್ತಾರವಾದ ನಾಲೆಜ್ ಸಿಗೋದು ಪುಸ್ತಕಗಳಿಂದ. ಅದನ್ನು ಓದಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾನೆ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.